ಮಳೆ ಎಫೆಕ್ಟ್ ನಿಂದ ಎಷ್ಟೆಲ್ಲ ಅವಾಂತರಗಳಿಗೆ ಸಾಕ್ಷಿ ಆಗ್ತಾ ಇದೆ ರಾಜ್ಯದ ಮಲೆನಾಡು ಭಾಗ ಅನ್ನೋದಕ್ಕೆ ಇದು ಡೀಟೇಲ್ಸ್. ಮೊಬೈಲ್ ಚಾರ್ಜಿಂಗ್ ಮಾಡಬೇಕಾದ್ರೆ ದುಡ್ಡು ಕೊಡಬೇಕಾದ ಸ್ಥಿತಿ. ಫುಲ್ ಚಾರ್ಜ್ಗೆ 60 ರೂಪಾಯಿ, ಹಾಫ್ ಚಾರ್ಜ್ ಮಾಡೋದಕ್ಕೆ 40 ರೂಪಾಯಿ ಚಾರ್ಜ್ ಮಾಡ್ತಾ ಇದ್ದಾರಂತೆ. ಚಿಕ್ಕಮಗಳೂರಿನಲ್ಲಿ ಕೃತಕ ಮೊಬೈಲ್ ಚಾರ್ಜಿಂಗ್ ಪಾಯಿಂಟ್ನಿಂದ ಈ ರೀತಿ ದುಡ್ಡು ವಸೂಲಿ. ಮಳೆಯಿಂದ 2-3 ದಿನದಿಂದ ಮಲೆನಾಡಿಗರು ಕತ್ತಲಲ್ಲಿದ್ದಾರೆ. ಜನರೇಟರ್ ಆನ್ ಮಾಡಿ ಮೊಬೈಲ್ ಚಾರ್ಜ್ ಮಾಡ್ಕೊಳ್ಬೇಕಾದಂತಹ ಪರಿಸ್ಥಿತಿ ಚಿಕ್ಕಮಗಳೂರಿನ ಮೂಡಿಗೆರೆ ತಾಲೂಕಿನ ಹಾಂದಿ ಗ್ರಾಮದಲ್ಲಿದೆ. ಜನರ ಸಮಸ್ಯೆಯನ್ನು ತನ್ನ ಲಾಭಕ್ಕೆ ಬಳಸಿಕೊಳ್ಳೋದು ಅಂತ ಇದಕ್ಕೆ ಅನ್ನೋದು ಅಂತ ಅನ್ಸುತ್ತೆ. ನೋಡಿ, ಒಂದ್ ಕಡೆಗೆ ವಿದ್ಯುತ್ ಕ್ಷಾಮ ಯಾವ ರೀತಿ ಲಾಭವನ್ನ ತರ್ತಾ ಇದೆ ಕೆಲವರಿಗೆ ಅಂತ ಹೇಳಿ ಕೃತಕ ಚಾರ್ಜಿಂಗ್ ಪಾಯಿಂಟ್ ಅನ್ನು ಮಾಡಿ ಅಲ್ಲಿ ರೇಟ್ ಫಿಕ್ಸ್ ಮಾಡಿದ್ದಾರೆ. ಫುಲ್ ಚಾರ್ಜ್ ಮಾಡ್ಕೊಳ್ಬೇಕಾ ನಿಮ್ಮ ಮೊಬೈಲ್ನ 60 ರೂಪಾಯಿ ಕೊಡಿ, ಹಾಫ್ ಚಾರ್ಜ್ ಮಾಡ್ಕೊಳ್ತೀರಾ 40 ರೂಪಾಯಿ ಕೊಡಿ ಅಂತ. ಪ್ರಾಬಬ್ಲಿ IIM ಅಲ್ಲಿ ಕಲ್ತವ್ರಿಗೂ ಕೂಡ ಇಂತಹ ಸ್ಟಾರ್ಟಪ್ ಐಡಿಯಾ ಬರಲಿಕ್ಕಿಲ್ಲ. ಭಯಂಕರ ಐಡಿಯಾ ಇವ್ರದ್ದು. ಕೆಲವರು ದುಡ್ಡು ಮಾಡ್ಕೊಳ್ಳುವಂತಹ ರೀತಿ, ದುಡ್ಡು ಮಾಡ್ಕೊಳ್ಳೋದಕ್ಕೆ ಏನೆಲ್ಲ ರೀಸನ್ನು, ಯಾವೆಲ್ಲ ರೀತಿಯಲ್ಲಿ ದಾರಿಗಳನ್ನು ಕಂಡುಕೊಳ್ತಾ ಇದ್ದಾರೆ ಅನ್ನೋದಕ್ಕೆ ಇದು ಉದಾಹರಣೆ. ನೋಡ್ತಾ ಇದ್ದೀರಾ ಅಲ್ಲಿ ಯಾವ ಸಂಖ್ಯೆಯಲ್ಲಿ ಜನ ಕ್ಯೂ ಅಲ್ಲಿ ನಿಂತಿದ್ದಾರೆ ಮತ್ತು ಎಷ್ಟು ಮೊಬೈಲ್ಗಳನ್ನು ಅಟ್ ದ ಸೇಮ್ ಟೈಮ್ ಚಾರ್ಜ್ ಮಾಡ್ತಾ ದುಡ್ಡು ವಸೂಲಿ ಮಾಡ್ತಾ ಇದ್ದಾರೆ ಅಂತ. ಕಾಫಿನಾಡು ಮಲೆನಾಡು ಭಾಗದಲ್ಲಿ ಮಳೆಯ ಅಬ್ಬರ ಮುಂದುವರಿತಾ ಇದೆ. ಹೆಬ್ಬಾಳೆ ಸೇತುವೆ ಮತ್ತೆ ಮುಳುಗಡೆಯಾಗಿದೆ. ಕಳಸಾ ಹಾಗೂ ಹೊರನಾಡು ಸಂಪರ್ಕ ಕಲ್ಪಿಸುವಂತಹ ಸೇತುವೆ ಮತ್ತೆ ಮುಳುಗಿದೆ. ಕುದುರೆಮುಖ ಘಟ್ಟ ಪ್ರದೇಶದಲ್ಲಿ ಧಾರಾಕಾರ ಮಳೆಯ ಎಫೆಕ್ಟ್ ಹೆಬ್ಬಾಳೆ ಸೇತುವೆ ಮುಳುಗಡೆಯಾಗಿದೆ. ಕಳೆದ 15 ದಿನದಲ್ಲಿ 10ಕ್ಕೂ ಹೆಚ್ಚು ಸಲ ಈ ಸೇತುವೆ ಮುಳುಗಿದೆ. ಕಳಸಾ ಕುದುರೆಮುಖ ಕಾರ್ಕಳ ಮಾರ್ಗದ ರಾಜ್ಯ ಹೆದ್ದಾರಿ ಈಗ ಅಪಾಯದ ಅಂಚಿನಲ್ಲಿದೆ. ಇತ್ತ ರಾಜ್ಯ ಹೆದ್ದಾರಿಯಲ್ಲಿ ಭೂಮಿ ಕುಸಿತ ಆಗ್ತಾ ಇರೋದು ಕೂಡ ವಾಹನ ಸವಾರರಿಗೆ ತಲೆನೋವನ್ನು ಉಂಟು ಮಾಡಿದೆ. ಬೃಹತ್ ಸೇತುವೆ ಪಕ್ಕದಲ್ಲೇ ಭೂಮಿ ಕುಸಿತಿರೋದು ಸಾರ್ವಜನಿಕರ ಆತಂಕವನ್ನು ಹೆಚ್ಚಿಸಿದೆ. ಮಳೆ ಬಿಟ್ಟು ಬಿಡದೆ ಮಲೆನಾಡಿಗರನ್ನ ಕಾಡ್ತಾ ಇದೆ.